ಅಕ್ರಮ ಗೋವು ಸಾಗಾಟ ಪತ್ತೆ, 19 ಹಸುಗಳ ರಕ್ಷಣೆ. ಆಂಧ್ರಪ್ರದೇಶದ ಕಡೆಯಿಂದ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ಲಾರಿಯೊಂದನ್ನ ಕೆಜಿಎಫ್ನ ಕೊತ್ತೂರು ಮತ್ತು ಬೇತಮಂಗಲ ಗಡಿಭಾಗದಲ್ಲಿ ಹಿಂದೂ ಕಾರ್ಯಕರ್ತರು ತಡೆದಿದ್ದಾರೆ. ಈ ಕುರಿತು ಲಾರಿಯಲ್ಲಿದ್ದ 19 ಹಸುಗಳನ್ನ ರಕ್ಷಿಸಲಾಗಿದೆ. ಸ್ಥಳದಲ್ಲಿ ಪೊಲೀಸರು ಹಾಜರಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಿಸ್ಥಿತಿಯನ್ನ ನಿಯಂತ್ರಿಸಿ ಕಂಟೈನರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತಗೊಂಡು ಹೋಗ್ತಿರ್ತಾರೆ, ದಯವಿಟ್ಟು ಗಮನ ಹರಿಸಿ ಕೂಡಲೇ ಇದಕ್ಕೊಂದು ಸಪರೇಟ್ ವಿಂಗ್ ಮಾಡಿ. ಯಾಕೆಂದ್ರೆ ಇರ್ತಕ್ಕಂಥ ಪೊಲೀಸು ಸಂಖ್ಯೆ ಸಾಕಾಗೋದಿಲ್ಲ. ಅವ್ರು ಯಾವ್ದನ್ನ ಅಂತ ನೋಡ್ತಾರೆ, ಲಾ ಅಂಡ್ ಆರ್ಡರ್ನೇ ನೋಡ್ತಾರ, ಬೇರೆ ಬೇರೆ ಕಡೆ ನೋಡ್ತಾರ, ಈ ಕಂಟೈನರ್ ಗಾಡಿ ಒಳಗಡೆ ಹಸು ತಗೊಂಡು ಹೋಗ್ತಾ ಇದ್ರೆ ನೋಡ್ತಾರ. ಏನ್ ಕೆಲಸ ಅಂತ ಪೊಲೀಸ್ನವ್ರು ಮಾಡ್ಬೇಕು. ದಯವಿಟ್ಟು ಕಸಾಯಿಖಾನೆಗಳಿದೆ, ಅದಕ್ಕೊಂದು ಸಪರೇಟ್ ವಿಂಗ್, ಒಂದು ಸ್ಟೇಷನ್, ಒಂದು ಸಪರೇಟ್ ವಿಂಗ್ ಮಾಡಿ ಒಂದು 3 ಜನರನ್ನ ನೀವು ಅಧಿಕಾರಿಗಳನ್ನ ಕೊಟ್ರೆ ನಾವು ಆಗ ಅವ್ರಿಗೆ ಮಾಹಿತಿ ಕೊಡ್ಬೋದು. ಈಗ ನಾವು 112 ಮಾಡ್ಕೋಬೇಕು, ಅವ್ರು ಬೇರೆ ಯಾವ್ದೋ ಕೇಸಲ್ಲಿ ಇರ್ತಾರೆ, ಅಲ್ಲಿಂದ ಬರಬೇಕು, ಮತ್ತೆ ಸ್ಟೇಷನ್ ಇಂದ ಕರೆಸ್ಬೇಕು. ಅಲ್ಲಿ ಇರ್ತಾರೋ ಸಿಬ್ಬಂದಿಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ತುಂಬಾ ತಡವಾಗುತ್ತೆ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೂಡಲೇ ನೀವು ಸಪರೇಟ್ ವಿಂಗ್ ಗೋರಕ್ಷಾ ದಳ ಅಂತ ಹೇಳಿ ರಾಜ್ಯದಲ್ಲಿ ಮಾಡಬೇಕು. ಗೋವುಗಳ ರಕ್ಷಣೆಗೆ ನೀವು ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಗೋಪಿಗೌಡ, ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರೆ ಅವರ ಕಾರ್ಯಕರ್ತ. ಸ್ನೇಹಿತರೆ ನೋಡಿ, ಇವತ್ತು ದೇವರಿಪ್ಪರ್ಗಿಯಿಂದ ದೇವನಹಳ್ಳಿಯ ಕಸಾಯಖಾನೆಗಳಿಗೆ ದನ ಸಾಗಿಸಿದ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತಮಂಗಲದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದ್ದೀವಿ. ಏನಪ್ಪ ನಿನ್ನ ಹೆಸರು? ಸೈಯದ್. ಯಾವ ಊರು ನಿಂದು? ಮಧುಗಿರಿ. ಎಲ್ಲಿಂದ ಲೋಡ್ ಮಾಡಿದೆ ಗಾಡಿ? ಕುಷ್ಟಗಿಯಿಂದ ಲೋಡ್ ಮಾಡಿದೆ ಗಾಡಿ. ಎಲ್ಲಿ ಹೋಗ್ತಿದ್ ಗಾಡಿ? ನಿಮ್ಮ ಓನರ್ ಹೆಸರೇನು? ಅಜ್ಮತ್. ಕಸಾಯಖಾನೆಗೆ ಗಾಡಿ ಹೌದಾ? ನೋಡಿ ಸ್ನೇಹಿತರೆ, 112 ಕೂಡ ಕರೆ ಮಾಡಿದೀವಿ. ಪೊಲೀಸ್ನವ್ರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಗಾಡಿ ಮೇಲೆ ಕಾನೂನು ಮುಖಾಂತರ ನಿಂತರ ಏನೋ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ತಂದಿದ್ಯಾ? ಹೆಂಗ್ ಗಾಡಿ ಪರವಾನಗಿ ಏನೂ ಇಲ್ಲ, ಸುಮ್ಮನೆ ತಗೊಂಡು ಹೋಗ್ತಿರೋದೆ. ಗಾಡಿ ನಂಬರ್ ಹಾಕಿಲ್ಲ. ಗಾಡಿ ನಂಬರ್ ಹಾಕಿಲ್ಲ. ಇಲ್ಲೇ ಮುಳುಬಾಗ್ಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಮುಳುಬಾಗ್ಲು ರೂಟ್ ಅಲ್ಲಿ ಬರ್ತಾ ಇದಾರೆ. ಆದ್ರೆ ಹೇಳ್ತೀವಿ, ಮುಳುಬಾಗ್ಲಲ್ಲಿ ಹಿಂದೂ ಕಾರ್ಯಕರ್ತರು ತುಂಬಾ ಜಾಗೃತರಾಗಿದ್ದಾರೆ. ನೀವು ಮುಳುಬಾಗ್ಲು ರೂಟ್ ನಲ್ಲಿ ಬರ್ತೀವಿ ಅಂತ ಅಂದ್ರೆ ಮುಳುಬಾಗ್ಲಲ್ಲೂ ನಮ್ಮ ಹಿಂದೂ ಕಾರ್ಯಕರ್ತರು ಇದ್ದಾರೆ. ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಗಾಡಿಗಳನ್ನು